ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕುಂಭ ರಾಶಿ, ಕುಂಭ ಲಗ್ನ, ಡಿಸೆಂಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಕುಂಭ ರಾಶಿ, ಕುಂಭ ಲಗ್ನದವರಿಗೆ ಮಿಶ್ರದಿಂದ ಉತ್ತಮ ಫಲ. ಮೊದಲ 2 ವಾರಗಳ ಕಾಲ ಮಿಶ್ರ ಫಲ ಇರುತ್ತೆ. ಅದಾದ ನಂತರ ಉತ್ತಮ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ, ನಿಮ್ಮ ರಾಶಿ ಲಗ್ನದಿಂದ ಶನೈಶ್ಚರನ ಸಂಚಾರ ತುಂಬಾ ಉತ್ತಮವಾದಂತಹ ಅನುಕೂಲಗಳನ್ನ ನೋಡುವಂತದ್ದಾಗಿರ್ಬೋದು, ವ್ಯವಹಾರದಲ್ಲಾಗಿರ್ಬೋದು, ನಿಮ್ಮ ಹೆಸರು ಕೀರ್ತಿ ಗೌರವವನ್ನು ತಂದುಕೊಡುವಂತಹ ತಿಂಗಳಾಗಿರುತ್ತೆ. ಜೊತೆಗೆ ರಾಹು ನಿಮ್ಮ ಧನಸ್ಥಾನದಿಂದ ಸಂಚಾರ, ಹಣಕಾಸಿನ ವಿಚಾರದಲ್ಲಿ ಬರುವಂತಹ ತಿಂಗಳಲ್ಲಿ ಆಕಸ್ಮಿಕ ಲಾಭವನ್ನ ನಿರೀಕ್ಷಣೆ ಮಾಡುವಂತದ್ದಾಗಿರ್ಬೋದು. ಮಂಗಳ ನಿಮ್ಮ ಷಷ್ಠ ಸ್ಥಾನದಿಂದ ಸಂಚಾರ, ಆದರೆ ನೀಚ ಸ್ಥಾನದಿಂದ ಸಂಚಾರ ಆದ್ರೂ ಕೂಡ ವಕ್ರಿಯ ನಡಿಗೆ ಇದೆ. ನೀಚಭಂಗ ರಾಜಯೋಗದ ಫಲವನ್ನ ನೀವು ನಿರೀಕ್ಷಣೆ ಮಾಡಬಹುದು. ಜೊತೆಗೆ ಗುರುಬಲ ಇಲ್ಲ, ಆದ್ರೂ ಕೂಡ ಚತುರ್ಥ ಸ್ಥಾನದಲ್ಲಿ ಗುರುವಿನ ಸಂಚಾರ ಆಗ್ತಾನೆ. ಸುಮಾರಷ್ಟು ವಿಚಾರಗಳಲ್ಲಿ ಅನುಕೂಲ ಮತ್ತೆ ಆದಾಯದ ಮಾರ್ಗಗಳನ್ನ ವೃದ್ಧಿ ಮಾಡ್ಕೊಳ್ಳಕ್ಕೆ ಅವಕಾಶಗಳು ಕೂಡ ಇದೆ. ಕೆಲವೊಂದು ಆರೋಗ್ಯದಲ್ಲಿ ಏರುಪೇರುಗಳನ್ನು ಕೂಡ ಕೊಡ್ತಾನೆ. ಜೊತೆಗೆ ನೋಡಿ, ಶುಕ್ರ ನಿಮಗೆ ವ್ಯಯಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ವ್ಯಯಸ್ಥಾನ ಸಂಚಾರದ ದೂರದ ಪ್ರಯಾಣ ಆಗಿರ್ಬೋದು, ಕೆಲವೊಂದು ಖರ್ಚುಗಳನ್ನು ಕೂಡ ನೋಡುವಂಥದ್ದಿರುತ್ತೆ. ಆದರೆ ನಿಮ್ಮ ದಶಮ ಸ್ಥಾನದಲ್ಲಿ ಬುಧ ಮತ್ತೆ ರವಿಯ ಸಂಚಾರ ಆಗ್ತದೆ. ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ನಿಮ್ಮ ಸುಮಾರಷ್ಟು ವಿಚಾರಗಳ ಅನುಕೂಲಗಳಾಗಿರ್ಬೋದು. ಆದರೆ ರವಿ ನಿಮಗೆ 2 ವಾರಗಳ ಕಾಲದ ನಂತರ ಲಾಭ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ತುಂಬಾ ಉತ್ತಮವಾದಂತಹ ಫಲ 2 ವಾರಗಳ ಕಾಲದ ನಂತರ. ಅದ್ಭುತವಾದಂತಹ ಫಲ, ಸಪೋರ್ಟು, ಸಹಯೋಗ ಆಗಿರ್ಬೋದು, ನಿಂತ ಕೆಲಸ ಕಾರ್ಯಗಳೆಲ್ಲ ಅನುಕೂಲವನ್ನು ನೋಡಬಹುದು. ಕೇತು ಅಷ್ಟಮ ಸ್ಥಾನದಲ್ಲಿ ಮಿಶ್ರ ಫಲವನ್ನ ಕೊಡ್ತಿದ್ದಾನೆ. ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ. ಈ ಬರುವಂತಹ ತಿಂಗಳಲ್ಲಿ ತುಂಬಾನೇ ಡಿಸಿಪ್ಲಿನ್ ಆಗಿರ್ತಾರೆ. ಪ್ರತಿಯೊಂದು ನಿಯಮಬದ್ಧವಾಗಿ ಮಾಡಬೇಕಾದಂತಹ ಕೆಲಸ ಕಾರ್ಯಗಳಿರುತ್ತೆ. ನಿಮ್ಮ ಸ್ವಂತದ ಆಸಕ್ತಿ, ಇಷ್ಟಾರ್ಥಗಳ ಮೇಲೆ ಹೆಚ್ಚಿನ ಗಮನವನ್ನ ಕೊಡ್ತೀರಾ. ನಿಮ್ಮ ಸುಖ ಸೌಕರ್ಯಗಳ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ವಹಿಸ್ತೀರಾ. ವೈಯಕ್ತಿಕವಾಗಿ ನಿಮ್ಮ ಮೇಲೆ ನೀವು ಖರ್ಚು ಮಾಡ್ಕೊಳ್ಳೋದಾಗಿರ್ಬೋದು, ಸುಖ ಸೌಕರ್ಯಗಳ ಸಲುವಾಗಿ ಅಲಂಕಾರಕ್ಕಾಗಿ ಹೆಚ್ಚಿನ ಒಂದು ಹಣ ವಿನಯ ಮಾಡ್ಕೊಳ್ಳೋದಾಗಿರ್ಬೋದು, ಇವೆಲ್ಲವೂ ಕೂಡ ನೋಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಇದರ ಜೊತೆಗೆ ನಿಮ್ಮ ಒಂದು ನಿರ್ಧಾರಗಳಲ್ಲಿ ಪದೇ ಪದೇ ಬದಲಾವಣೆಗಳಾಗತ್ತೆ. ನಿಮ್ಮ ಒಂದು ತಗೊಂಡಂತ ನಿರ್ಧಾರ ಮರುಪರಿಶೀಲನೆ ಮಾಡುವಂತದ್ದಾಗಿರ್ಬೋದು, ಕಮ್ಯುನಿಕೇಶನ್ ಅಲ್ಲಿ ಎಲ್ಲೋ ಒಂದು ವ್ಯತ್ಯಾಸಗಳ ಮಾಡ್ಕೊಳ್ಳೋದಾಗಿರ್ಬೋದು. ಆದ್ರೂ ಕೂಡ ಅದರ ಮೇಲೆ ಹತೋಟಿ ಪಡೆಯುವಂತಹ ಯೋಗ ಅನುಕೂಲಗಳು ಕೂಡ ಕುಂಭರಾಶಿ, ಕುಂಭ ಲಗ್ನದವರೆಗಿದೆ. ನೋಡಿ, ನಿಮ್ಮ ಹಣಕಾಸಿನ ವಿಚಾರ ನೋಡಿ. ಹಣಕಾಸಿನ ವಿಚಾರದಲ್ಲಿ ಬರುವಂತಹ ತಿಂಗಳು ಉತ್ತಮವಾದಂತಹ ಬೆಳವಣಿಗೆ ನೋಡುವಂತದ್ದಿರುತ್ತೆ. ನೀವು ಊಹೆ ಮಾಡಿದಂಗೆ, ಯೋಚನೆ ಮಾಡದಂಗೆ ನಿಮ್ಮ ದುಡ್ಡು ಕಾಸಿನ ಹರಿವು ಇರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿಯನ್ನ ನೋಡುವಂತದ್ದಾಗಿರುತ್ತೆ. 2 ವಾರಗಳ ಕಾಲದ ನಂತರ ವ್ಯವಹಾರಗಳಿಂದ ಅತ್ಯುತ್ತಮವಾದಂತಹ ಲಾಭ ಆಗಿರೋದು, ಉತ್ತಮವಾದಂತಹ ಆದಾಯದ ಮಾರ್ಗಗಳಾಗಿರ್ಬೋದು, ಹೊಸ ಅವಕಾಶಗಳು, ಯಾರು ಕಾಯ್ತಿರ್ತಾರೆ ಅಂತವ್ರಿಗೆ ತುಂಬಾ ಉತ್ತಮವಾದಂತಹ ಅವಕಾಶಗಳು ಬರುತ್ತೆ. ಈ ಬರುವಂತಹ ತಿಂಗಳಲ್ಲಿ ದೊಡ್ಡ ಮಟ್ಟದ ಒಂದು ಹಣಕಾಸಿನ ಅನುಕೂಲಗಳಾಗಿರ್ಬೋದು, ಆಕಸ್ಮಿಕ ಲಾಭ, ಹಿಂದೆ ಮಾಡಿದಂತದ್ದಾಗಿರ್ಬೋದು, ಯಾವುದೋ ಒಂದು ವ್ಯವಹಾರ ನಿಮಗೆ ಕೈಗೂಡಿ ದೊಡ್ಡ ಮಟ್ಟದ ಲಾಭ ಬರುತ್ತೆ. ಆ ದುಡ್ಡಿನಿಂದ ನಿಮಗೆ ಬೇಕಾದಂತಹ ಭೂಮಿ ಆಗಿರ್ಬೋದು, ವಾಹನಗಳಾಗಿರ್ಬೋದು, ನಿಮಗೆ ಸುಖ ಸೌಕರ್ಯಗಳ ಮೇಲೆ ಖರ್ಚು ಮಾಡುವಂತಹ ಅವಕಾಶ ಯೋಗಗಳಿದೆ. ಹಾಗಾಗಿ ದುಡ್ಡು ಕಾಸಿನ ವಿಚಾರದಲ್ಲಿ ತುಂಬಾ ಉತ್ತಮವಾದತ್ತಿರುತ್ತೆ. ಜೊತೆಗೆ ಮಂಗಳ ನಿಮಗೆ ವಕ್ರಿಯಾಗಿ ನಿಮಗೆ ಒಂದು ಷಷ್ಠ ಸ್ಥಾನದ ಸಂಚಾರ ಆಗ್ತಿರೋದ್ರಿಂದ ಪೈಪೋಟಿ, ಕಾಂಪಿಟೇಷನ್ ಕೊಟ್ಟರು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ವೈಮನಸ್ಸುಗಳನ್ನ ಮರೆತು, ಮನಸ್ತಾಪಗಳನ್ನ ಮರೆತು ಒಂದಾಗುವಂತ ಅವಕಾಶ ಯೋಗಗಳು ಕೂಡ ಇದೆ. ಆದರೆ ಭೂಮಿ ವಿಚಾರದಲ್ಲಾಗಿರ್ಬೋದು, ನಿಮಗೆ ಸ್ವಲ್ಪ ಮಟ್ಟಿಗೆ ಹೋರಾಟ ಮಾಡಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಆದರೆ ಗುರು ನಿಮಗೆ ಸುಖ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಪರಸ್ಥಳ ವಾಸ, ಊರಿನಿಂದ ಬೇರೆ ಊರಿಗೆ ಓಡಾಡಬೇಕಾದಂತ ಅನಿವಾರ್ಯತೆಗಳಿರುತ್ತೆ. ಕುಟುಂಬದವ್ರ ಜೊತೆಗೆ ದೂರದ ಪ್ರಯಾಣಗಳಿರುತ್ತೆ. ಶುಭ ಕಾರ್ಯಗಳ ಮೇಲೆ ಖರ್ಚುಗಳನ್ನ ಮಾಡುವಂತದ್ದಾಗಿರುತ್ತೆ. ಈ ಹಂತದಲ್ಲಿ ನಿಮಗೆ ಆ ಸಂಬಂಧಪಟ್ಟಂತ ಫಲಗಳನ್ನ ನೋಡಬಹುದು. ಜೊತೆಗೆ ನೋಡಿ, ನಿಮಗೆ ಬುಧ ದಶಮದಲ್ಲಿ ಇರೋದ್ರಿಂದ ಸಂತಾನದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತೃಪ್ತಿ ಇರುತ್ತೆ. ನಿಮ್ಮ ಲಕ್ ಫ್ಯಾಕ್ಟರ್ ಕೂಡ ಚೆನ್ನಾಗಿರುತ್ತೆ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂಗೆ ನಿಮ್ಮ ಒಂದು ವ್ಯಕ್ತಿತ್ವ ಆಗಿರ್ಬೋದು, ಹೆಸರು ಆಗಿರ್ಬೋದು, ಕೀರ್ತಿ ಗೌರವವನ್ನ ಗಳಿಸುವಂತಹ ಅವಕಾಶಗಳಿದೆ. ಹಾಗಾಗಿ ಈ ಬರುವಂತಹ ತಿಂಗಳು ನಿಮ್ಮ ಸಾಮರ್ಥ್ಯ, ನಿಮ್ಮ ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಳಿ. ಜೊತೆಗೆ ನೋಡಿ, ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಸ್ಥಳ ಬದಲಾವಣೆಗಳಾಗಿರ್ಬೋದು, ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಒತ್ತಡಗಳನ್ನ ನೋಡುವಂತದ್ದಾಗಿರುತ್ತೆ. ಕೆಲಸ ಕಾರ್ಯಗಳನ್ನ ಅತಿಯಾದಂತಹ ಒತ್ತಡ ಇಲ್ಲ, ಹೆಚ್ಚಿನ ಭಾರ ನಿಮ್ಮ ಮೇಲೆ ಬರುವಂತಹ ಸಾಧ್ಯತೆ ಇರುತ್ತೆ. ಅದರ ಬಗ್ಗೆ ಗಮನ ಕೊಡಿ. ಜೊತೆಗೆ ಉದ್ಯೋಗದ ವಿಚಾರದಲ್ಲಿ ದೂರದ ಪ್ರಯಾಣಗಳಾಗಿರ್ಬೋದು, ವಿದೇಶ ಪ್ರಯಾಣಕ್ಕೆ ಹೋಗುವಂತ ಅವಕಾಶಗಳು, ಅನುಕೂಲಗಳು ಕುಂಭರಾಶಿ, ಕುಂಭ ಲಗ್ನದವರಿಗೆ ಬರ್ತಾ ಇದೆ. ಹಾಗಾಗಿ ಅದನ್ನ ನೀವು ಸರಿಯಾಗಿ ಬಳಕೆ ಮಾಡ್ಕೊಂಡ್ರೆ ನಿಮ್ಮ ಒಂದು ಆದಾಯದಲ್ಲಿ ವೃದ್ಧಿಯನ್ನ ಮಾಡ್ಕೊಳ್ಳುವಂತ ಅವಕಾಶಗಳಿದೆ. ಸಂಬಂಧಗಳ ವಿಚಾರದಲ್ಲಾಗಿರೋ ಪತಿ ಪತ್ನಿಯ ಸಂಬಂಧ, ಬಾಂಧವ್ಯಗಳು ತುಂಬಾ ಚೆನ್ನಾಗಿರುತ್ತೆ. ಅನ್ಯೋನ್ಯತೆಯಲ್ಲಿರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇರುತ್ತೆ. ಮದುವೆ ವಿಚಾರ, ಮಾತುಕತೆ, ಇಂಥ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳೋದಾಗಿರ್ಬೋದು. ಯಾವ್ದಾದ್ರು ಮದುವೆ ನಿಶ್ಚಿತಾರ್ಥ ಅಂತಿದ್ರೆ ಬರುವಂತಹ ತಿಂಗಳಲ್ಲಿ ಕುಂಭರಾಶಿ, ಕುಂಭ ಲಗ್ನವರಿಗೆ ಅದರ ಅವಕಾಶಗಳು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಿಚಾರಗಳಲ್ಲಿ ತುಂಬಾ ಅದ್ಭುತವಾದಂತಹ ಯೋಗಗಳಿದೆ. ಜೊತೆಗೆ ನೋಡಿ, ನಿಮ್ಮ ಒಂದು
ದೂರದ ಪ್ರಯಾಣ ಈ ಬರುವಂತಹ ತಿಂಗಳಲ್ಲಿ ತುಂಬಾನೇ ಇರುತ್ತೆ. ಯಾರಿಗೆ ಈ ಹಂತದಲ್ಲಿ ಸುಮಾರಷ್ಟು ದಿವಸದಿಂದ ಪೆಂಡಿಂಗ್ ಇರುವಂತಹ ವಿದೇಶ ಪ್ರಯಾಣಗಳಿರುತ್ತೋ ಅದರ ಬಗ್ಗೆ ಗಮನ ಹರಿಸಿದ್ರೆ, ಯಾವ್ದಾದ್ರು ಡಾಕ್ಯುಮೆಂಟೇಶನ್, ವೀಸಾ ಪ್ರೊಸೆಸಿಂಗು ಇಂಥದ್ದೇನಾದ್ರೂ ತೊಂದರೆ ತಾಪತ್ರಗಳಿದ್ರೆ ಅವೆಲ್ಲವೂ ಕೂಡ ಕ್ಲಾರಿಟಿ ಮಾಡ್ಕೊಳ್ಳಕ್ಕೆ ಮತ್ತೆ ಅದರಿಂದ ಲಾಭ ಪಡೆಯೋಕ್ಕೆ 2 ವಾರಗಳ ಕಾಲದ ನಂತರವೇ ನಿಮಗೆ ಲಾಭ ಸ್ಥಾನದಿಂದ ಸಂಚಾರ ಆಗ್ತದೆ. ಎದುರಿನ ವ್ಯಕ್ತಿಯ ಸಪೋರ್ಟ್ ಆಗಿರ್ಬೋದು, ಸಕಾಲಕ್ಕೆ ಬೇಕಾದಂತಹ ಡಾಕ್ಯುಮೆಂಟೇಶನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಇರುತ್ತೆ. ಕೊನೆ ಪಕ್ಷ ನೀವು ಸ್ವಕ್ಷೇತ್ರದಿಂದ ಬೇರೆ ರಾಜ್ಯ ಆಗಿರ್ಬೋದು, ಬೇರೆ ಊರಿಗೆ ಓಡಾಡುವಂತ ಅವಕಾಶಗಳು ಕೂಡ ಕುಂಭರಾಶಿ ಕುಂಭಲಗ್ನದವರು ಇದೆ. ಬುಧರ ನಿಮಗೆ ದಶಮ ಸ್ಥಾನದಿಂದ ಸಂಚಾರ ಆಗ್ತದಾನೆ. ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ನಿಮ್ಮ ಒಂದು ಹೆಸರು ಕೀರ್ತಿ ಗೌರವವನ್ನ ಬಳಕೆ ಮಾಡಿಕೊಂಡು ಅತಿಯಾದಂತಹ ಲಾಭಗಳನ್ನ ಮಾಡುವಂತಹ ಸಂಪೂರ್ಣವಾದಂತಹ ಅವಕಾಶಗಳು ಕೂಡ ಇದೆ. ಜೊತೆಗೆ ಅತ್ಯುತ್ತಮವಾದಂತಹ ಫಲ ಏನಂದ್ರೆ ನಿಮ್ಮ ಹಿರಿಯರಾಗಿರ್ಬೋದು, ನಿಮ್ಮ ಕುಟುಂಬದವರಾಗಿರ್ಬೋದು ಅವರಿಂದ ಉತ್ತಮವಾದಂತಹ ಲಾಭ ಆದಾಯಗಳನ್ನ ನೋಡುವಂತದ್ದಿರುತ್ತೆ. ಯಾವುದೇ ರೀತಿಯ ಸಮಸ್ಯೆಗಳು, ಡಿಸ್ಪ್ಯೂಟ್ಸ್ ಗಳು ಇದ್ರೂ ಕೂಡ ಅದನ್ನ ಬಗೆಹರಿಸಿಕೊಳ್ಳುವಂತಹ ಅವಕಾಶಗಳು, ಯೋಗಗಳಿದೆ. ಸರ್ಕಾರ ಸಂಬಂಧಪಟ್ಟಂತ ಯಾವುದೇ ಕೆಲಸ ಕಾರ್ಯಗಳಿತ್ತು ಅದರಿಂದ ನಿಮಗೆ ಲಾಭ ಪಡಿಬೇಕಾದಂತ ಅವಕಾಶಗಳು ಈ ಬರುವಂತಹ ತಿಂಗಳಲ್ಲಿ 2 ವಾರಗಳ ಕಾಲದ ನಂತರ ನಡೀತದೆ. ಮತ್ತೆ ಸುಮಾರಷ್ಟು ಯಾವುದೇ ರೀತಿಯ ಡಿಸ್ಪ್ಯೂಟ್ಸ್ ಇದ್ರೆ ಅದೆಲ್ಲ ಕನ್ಕ್ಲೂಷನ್ ಆಗುವಂತದ್ದಾಗಿರ್ಬೋದು, ವಾದ ವಿವಾದಗಳು ಬಗೆಹರಿದೆ ಆದರೆ ಸಮಾಧಾನಕರವಾದಂತಹ ಒಂದು ರಿಸಲ್ಟ್ ನೋಡೋದಾಗಿರ್ಬೋದು, ಇವೆಲ್ಲವೂ ಕೂಡ ಈ ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಆರೋಗ್ಯದ ವಿಚಾರದಲ್ಲಿ ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಕುಂಭರಾಶಿ ಕುಂಭಲಗ್ನದವರು. ಹಳೆಯ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಅದು ಸ್ವಲ್ಪ ಉಲ್ಬಣಗಳಾಗುವಂತದ್ದಾಗಿರುತ್ತೆ. ವಾಹನಗಳಿಂದ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ವಾಹನಗಳಿಂದ ಸಣ್ಣ ಪುಟ್ಟ ಖರ್ಚುಗಳಾಗಿರ್ಬೋದು, ಬಿದ್ದು ಗಾಯ ಮಾಡ್ಕೊಳ್ಳೋದಾಗಿರ್ಬೋದು, ಸ್ತ್ರೀಯರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಮತ್ತೆ ವಾತ ಪಿತ್ತ ಪ್ರಕೋಪಗಳು ಜಾಸ್ತಿ ಆಗುವಂತಹ ಸಾಧ್ಯತೆ, ಡೈಜೆಷನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಶುಕ್ರ ನಿಮಗೆ ಹಾರ್ಮೋನ್ ಚೇಂಜಸ್, ಪೈಲ್ಸು ಮತ್ತೆ ಈ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ರೆ ಆ ಸಂಬಂಧಪಟ್ಟಂತ ಸಮಸ್ಯೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆಸ್ಪತ್ರೆ ಓಡಾಟಗಳಾಗಿರ್ಬೋದು, ಸಣ್ಣ ಪುಟ್ಟ ಸರ್ಜರಿ ಕೂಡ ಮಾಡಿಸ್ಕೊಳ್ಳುವಂತಹ ಅನಿವಾರ್ಯತೆ ನೀವು ನಿರೀಕ್ಷೆ ಮಾಡಬಹುದು. ಸೊ ಹಾಗಾಗಿ ಆರೋಗ್ಯದ ಬಗ್ಗೆ ಬರುವಂತಹ ತಿಂಗಳಲ್ಲಿ ಸ್ವಲ್ಪ ಗಮನವನ್ನ ಕೊಡಬೇಕು. ಏನ್ ಪರಿಹಾರವನ್ನ ಮಾಡ್ಕೋಬೇಕು ನೋಡಿ, ಬರುವಂತಹ ತಿಂಗಳಲ್ಲಿ ಶುಕ್ರನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿ ಶುಕ್ರವಾರ ಬಿಳಿ ವಸ್ತ್ರ ಜೊತೆಗೆ ಅವರೆಕಾಳನ್ನ ದಾನ ಮಾಡಿ, ಕಲ್ಲು ಸಕ್ಕರೆಯ ಪ್ರಸಾದವನ್ನ ವಿನಿಯೋಗ ಮಾಡಿ, ಜೊತೆಗೆ ಬುಧನ ಪರಿಹಾರವನ್ನ ಮಾಡ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಪಠನೆ ಮಾಡೋದಾಗಿರ್ಬೋದು. ಪ್ರತಿ ಬುಧವಾರ ಹಸಿರು ವಸ್ತ್ರ ಜೊತೆಗೆ ಹೆಸರು ಕಾಳನ್ನ ದಾನ ಮಾಡಿ ವಿಷ್ಣು ದೇವರಿಗೆ ನೀವು ತುಳಸಿ ಅರ್ಚನೆಯನ್ನ ಮಾಡ್ಕೊಳ್ಳಿ. ಜೊತೆಗೆ ಈ ಬರುವಂತಹ ತಿಂಗಳಲ್ಲಿ ನೀವು ಬುಧನ ರತ್ನ ಪಚ್ಚೆಯನ್ನ ಧಾರಣೆ ಮಾಡೋದ್ರಿಂದ ಅದ್ಭುತವಾದಂತಹ ಫಲ, ಲಕ್ ಫ್ಯಾಕ್ಟರ್ ಆಗಿರ್ಬೋದು, ನಿಮಗೆ ಇರುವಂತಹ ಸಮಸ್ಯೆಗಳನ್ನ ಬಗೆಹರಿಸುವಂತಹ ಸಾಮರ್ಥ್ಯ ಬರುತ್ತೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.